ಮಾಡುವಂತ ಆಟಗಾರರು. ಬೀಸುವಂತ ಪ್ರಯತ್ನಗಳು ಬರ್ತಾ ಇದೆ. ನದೀಮ್ ಮೊದಲ ಹಂತದ ಎಸೆಗಾರಿಕೆ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. ಮುತ್ತು ಕೌಶಿಕ್ ಆರಂಭಿಕ ಆಟಗಾರರು. ಪ್ರಸ್ತುತ ಪಂದ್ಯದ ವಿಜಯ್ ತಂಡ ಎರಡನೇ ಸೆಮಿಫೈನಲ್ ಅಲ್ಲಿ ಜೈ ಕರ್ನಾಟಕವನ್ನು ಎದುರಿಸಿದ್ದಾರೆ. ಬೀಸುವಂತ ಪ್ರಯತ್ನಗಳು ಬರ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಚುರುಕಿನ ಗತಿ, ಕ್ಷೇತ್ರ ರಕ್ಷಣೆ ಸಾಗ್ತಾ ಇಲ್ಲ, ಕ್ಯಾಚ್ ಪಡ್ಕೊಳ್ತಾ ಇಲ್ಲ. ಕ್ಯಾಚ್ ಪಡ್ಕೊಳ್ಬಹುದಾಗಿತ್ತು, ಸ್ವಲ್ಪ ಮಟ್ಟಿಗೆ ಡೈವಿಂಗ್ ಮಾಡ್ದರಿಯ ಕ್ಷೇತ್ರ ರಕ್ಷಣೆ ಕಂಡುಕೊಂಡ್ರೆ ಕ್ಯಾಚ್ ಅನ್ನು ಪಡಿಬಹುದಾಗಿತ್ತು. ಆದ್ರೂ ಕೂಡ ಯಶಸ್ಸನ್ನು ಕಾಣ್ತಾ ಇಲ್ಲ. ಡಾಟ್ ಬಾಲ್ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ನದೀಮ್ ಮೂರನೇ ಬಾರಿ ತೃತೀಯ ಸೆತಕ್ಕಾಗಿ ಹೊರ ರಾಜ್ಯದ ತಂಡ ರಿವರ್ ಶಾಟ್ ದಾಖಲಿಸುವಂತಹ ಪ್ರಯತ್ನಗಳು ಬರ್ತಾ ಇದೆ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ತನ್ನ ಹಳೆಯ ಲಯವನ್ನು ಮತ್ತೆ ನದೀಮ್ ತೋರ್ಪಡಿಸ್ತಾ ಇದ್ದಾರೆ, ದಾಖಲಿಸ್ತಾ ಇದ್ದಾರೆ. ಓಟಗಳಿಗೂ ಕೂಡ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ನ ಸೇರ್ಪಡೆ ಮತ್ತೆ ಅಂಕಿಅಂಶ ಪಟ್ಟಿಯನ್ನು ಕಟ್ಕೊಳ್ತಾ ಇದೆ. ನಾಲ್ಕನೇ ಬಾರಿ ಮತ್ತೆ ತಟ್ಟಿ ಮುಟ್ಟಿ ಓಟವನ್ನು ದಾಖಲಿಸುವಂತಹ ಪ್ರಯತ್ನಗಳು ಬರ್ತಾ ಇದೆ. ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಆರಂಭಿಕ ಹಂತದ ಪವರ್ ಪ್ಲೇ ಹಂತದಲ್ಲಿ ಭರ್ಜರಿ ಹೊಡೆತವನ್ನು ದಾಖಲಿಸಬೇಕಾಗಿರ್ತಕ್ಕಂಥ ಆಟಗಾರ ಪ್ರಯತ್ನವನ್ನು ಅಷ್ಟೇ ಮಾಡ್ತಾ ಇಲ್ಲ. ಸತತ ಡಾಟ್ ಬಾಲ್ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ರಿವರ್ ಶಾಟ್ ದಾಖಲಿಸುವಂತ ಪ್ರಯತ್ನ, ಸ್ಲೋವರ್ ಚೆಂಡು, ಜಾಣ್ಮೆ ಎಸೆತ. ರಿವರ್ ಶಾಟ್ ದಾಖಲಿಸಬಲ್ಲಂತಹ ಎಸೆತಗಾರರಿಗೆ ಈ ರೀತಿಯ ಸ್ವಲ್ಪ ಮಟ್ಟಿಗೆ ಜಾಣ್ಮೆ ಎಸೆತವನ್ನು ನದೀಮ್ ತೋರ್ಪಡಿಸಿದ್ರು. ತನ್ನ ಮೂಲಕ ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಮತ್ತೆ ನದೀಮ್ ಫುಲ್ ಶಾಟ್ ಮಾಡುವಂತಹ ಪ್ರಯತ್ನ, ಬಹಳಷ್ಟು ಉತ್ತಮ ರೀತಿಯ ಕ್ಯಾಚ್ ಅನ್ನು ರಾಜೀವ ಪಡ್ಕೊಳ್ತಾ ಇದ್ದಾರೆ. ಸ್ವಲ್ಪ ಮಟ್ಟಿಗೆ ಕಷ್ಟ ಸಾಧ್ಯವಾಗಿರ್ತಕ್ಕಂಥ ಕ್ಯಾಚ್ ಅನ್ನು ಪಡ್ಕೊಂಡ್ರು. ತನ್ನ ಮೂಲಕ ಮೊದಲ ಹುದ್ದರಿ ಆಘಾತವನ್ನು ಕಾಣ್ತಾ ಇದೆ. ಒಂದಕ್ಕೆ ಒಂದು ಹುದ್ದರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ಮುಕ್ತಾಯಕ್ಕ ಆರಂಭಿಕ ಹಂತದ 6 ಎಸೆತಗಳ ಬಳಿಕ ಮೊದಲ ಓವರ್ನ ಮುಕ್ತಾಯಕ್ಕೆ ಒಂದಕ್ಕೆ ಒಂದು ಹುದ್ದರಿ ಆಘಾತವನ್ನು ಕಾಣ್ತಾ ಇದೆ. ಹೊಸ ಬೌಲರ್ ಬೆಂಗಳೂರು ಫ್ರೆಂಡ್ಸ್ ನಾಯಕ ಪ್ರಸಾದ್ ಎಸೆಗಾರಿಕೆ ಭಾಗದಲ್ಲಿ. ಲೆಫ್ಟಿ ಪ್ರಸಾದ್, 2 ಮಂದಿ ರೈಟ್ ಎಸೆಗಾರರಾದ್ರೆ 2 ಮಂದಿ ಲೆಫ್ಟ್ ಎಸೆತಗಾರರು. ನಾವು ಕಂಡಾಗ ಇವತ್ತಿನ ದಿನ ಲೆಫ್ಟ್ ಎಸೆತಗಾರ ಬಹಳಷ್ಟು ವಿರಳರಾಗ್ತಾ ಇದ್ದಾರೆ. ಪಂದ್ಯಾಟ ಮುಂದುವರಿಸಿಕೊಳ್ಳಬೇಕೆಂದು ವಿನಂತಿ ಮಾಡಿಕೊಡ್ತಾ ಇದ್ದೇವೆ. ಈ ಪಂದ್ಯ ಮುಕ್ತಾಯವಾದ ಬಳಿಕ ಇನ್ನೂ ಕೂಡ 3 ಪಂದ್ಯಗಳು ಸಾಗಬೇಕಾಗಿರುವುದರಿಂದ ಪಂದ್ಯಾಟವನ್ನು ಶೀಘ್ರಗತಿಯಲ್ಲಿ ಮುಂದುವರಿಸಿಕೊಳ್ಳಬೇಕು. ವಿಳಂಬಕ್ಕೆ ಅವಕಾಶವನ್ನು ಮಾಡಿಕೊಡಬೇಡಿ ಅನ್ನುವಂಥ ಸೂಚನೆ ಮತ್ತೆ ರವಾನಿಸ್ತಾ ಇದ್ದೇವೆ. ಪ್ರಸಾದ್ ಎಸೆಗಾರಿಕೆ ಭಾಗದಲ್ಲಿ, ಗೂಟದ ಹಿಂಭಾಗದಲ್ಲಿ ವಿನೋದ್ ಗುಟ್ ರಕ್ಷಣೆ ಮಾಡ್ತಾ ಇದ್ದಾರೆ. ಸುಂದರತೆ ಚೆಂಡು, ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಸ್ವಲ್ಪ ಮಟ್ಟಿಗೆ ಶಾರ್ಟ್ ಥರ್ಡ್ ಮ್ಯಾನ್ ವಿಭಾಗದಲ್ಲಿ ಮನು ಕ್ಷೇತ್ರರಕ್ಷಣೆ ಮಾಡಿದ್ರೆ, ಡೀಪ್ ಕವರ್ ಪಾಯಿಂಟ್ ವಿಭಾಗದಲ್ಲಿ ನಾಗ ಕ್ಷೇತ್ರರಕ್ಷಣೆ, ನಾಗ ಗಿಳಿಯಾರು ರಕ್ಷಣೆ ಕವರ್ಸ್ ವಿಭಾಗದಲ್ಲೇ ಸುಲೋಚನಾದರೆ ಆಟಗಾರ ವಿನಯ್ ಕ್ಷೇತ್ರರಕ್ಷಣೆ ಮಾಡ್ತಾ ಇದ್ದಾರೆ. ಬೀಸುವಂತಹ ಪ್ರಯತ್ನಗಳು ಬರ್ತಾ ಇದೆ, ಓಟಗಳು ಬರ್ತಾ ಇಲ್ಲ. ಆರಂಭಿಕ ಎಸೆತಕ್ಕೆ ಒಂದೋಟವನ್ನು ವರ್ಷ ವಾರಿಯರ್ಸ್ ಆಟಗಾರರು ದಾಖಲಿಸಿದ್ರು ಕೂಡ ಆ ಬಳಿಕದ ಸತತ 7 ಡಾಟ್ ಬಾಲ್ಗಳ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದ್ರೆ, ಒಂದು ಹುದ್ದರಿ ಆಘಾತವನ್ನು ಕೂಡ ಕಾಣ್ತಾ ಇದೆ. ಬೆಂಗಳೂರು ಫ್ರೆಂಡ್ಸ್ ಆಟಗಾರರು ಬಹಳಷ್ಟು ಉತ್ತಮ ರೀತಿಯ
ಲಯವನ್ನ ಆರಂಭಿಕ ಹಂತದ ಪವರ್ ಪ್ಲೇ ಹಂತದಲ್ಲಿ ಎಸೆತಗಾರರ ಮೇಲಾಟ ಸಾಗ್ತಾ ಇದೆ. ತನ್ನ ಮೂಲಕ ಓಟಗಳಿಗೂ ಕೂಡ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ತನ್ನ ಮೂಲಕ ಬೀಸುವಂತ ಪ್ರಯತ್ನ, ಓವರ್ ಬಿಚ್ ಆಗಿ ಬಿದ್ದಿರ್ತಕ್ಕಂಥ ಚೆಂಡು ಸೀಮಾ ರೇಖೆಯ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ ದಾಖಲಿಸ್ತಾ ಇದ್ರೆ 4 ಓಟಗಳು ಬರ್ತಾ ಇದೆ. ಸತತ 7 ಡಾಟ್ ಬಾಲ್ಗಳ ಬಳಿಕ ಮತ್ತೆ ರಂಧಾರಣೆ ಚಾಲನೆಯನ್ನು ಕಾಣ್ತಾ ಇದೆ. ಸುಂದರತೆಯ ಫುಲ್ ಶಾಟ್ ಅನ್ನು ದಾಖಲಿಸಿದ್ರು. 4 ಓಟಗಳು ಬರ್ತಾ ಇದೆ. ಬೌಂಡ್ರಿ ದಾಖಲಾತಿಯನ್ನು ಕಾಣ್ತಾ ಇದೆ. ತನ್ನ ಮೂಲಕ ತಂಡದ ಮೊತ್ತ ಸ್ಥಗಿತ ಕಂಡಿರ್ತಕ್ಕಂಥ ರಂಧಾರಣೆ ಕೂಡ ಚಾಲನೆಯನ್ನು ಕಾಣ್ತಾ ಇದೆ. 5ಕ್ಕೆ 1 ಹುದ್ದರಿ ಆಘಾತವನ್ನು ಕಂಡುಕೊಳ್ತಾ ಇದೆ. 5 ಫಾರ್ ಲಾಸ್ ಆಫ್ 1 ವಿಕೆಟ್. ಸುಂದರತೆ ಚೆಂಡು ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಕಳೆದ ವರ್ಷದ ಬೆಂಗಳೂರು ಫ್ರೆಂಡ್ಸ್ನ ಯಶಸ್ಸಿನ ಹಿಂದೆ ಬಹಳಷ್ಟು ಉತ್ತಮ ರೀತಿಯ ಆಟಗಾರಿಕೆಯನ್ನು ಎಸ್ಗಾರಿಕೆ ಮುಖಾಂತರವಾಗಿ ತೋರ್ಪಡಿಸಿರ್ತಕ್ಕಂಥ ಕುಂದಾಪುರ ಪರಿಸರದ ಆಟಗಾರ ಕೂಡ ಪ್ರಸಾದ್, ಲೆಫ್ಟ್ ಎಸ್ಗಾರ. ಲೆಗ್ ಬಿಫೋರ್ ದಿ ವಿಕೆಟ್ಗಾಗಿ ಬಲವಾದಂತಹ ಮನವಿಗೆ ಪುರಸ್ಕಾರ. ತನ್ ಮೂಲಕ ಬೆಂಗಳೂರು ಫ್ರೆಂಡ್ಸ್ ತಂಡ 2ನೇ ಯಶಸ್ಸನ್ನು ಪಡ್ಕೊಳ್ತಾ ಇದ್ದಾರೆ. ಹೊರ ರಾಜ್ಯದ ವರ್ಷ ವಾರಿಯರ್ಸ್ ತಂಡ 2ನೇ ಹುದ್ದರಿ ಆಘಾತವನ್ನು ಕಂಡುಕೊಳ್ತಾ ಇದೆ. 5 ಫಾರ್ ಲಾಸ್ ಆಫ್ 2 ವಿಕೆಟ್ಸ್. ಇಂಪಾರ್ಟೆಂಟ್ 2 ವಿಕೆಟ್ಸ್. ಕಳೆದ ಪಂದ್ಯದ ಪ್ರಾಮುಖ್ಯ ಆಟವನ್ನು ಆಡಿರ್ತಕ್ಕಂಥ ಆಟಗಾರ ಮುತ್ತು ಮತ್ತು ಕೌಶಿಕ್ ಇರುವರು ಕೂಡ ಪಂದ್ಯಾಟ ವೀಕ್ಷಣೆ ಮಾಡ್ತಾ ಇದ್ದಾರೆ. ಹೊಸ ಆಟಗಾರ ರೀನಾ ಅಂಕಣಕ್ಕೆ ಬರ್ತಾ ಇದ್ದಾರೆ. ಸುಂದರತೆ ಆಟ, ತಟ್ಟಿಮಟ್ಟಿ ಓಟವನ್ನು ದಾಖಲಿಸುವಂತಹ ಪ್ರಯತ್ನ, ನೇರ ಗುರಿ ಸಾಗ್ತಾ ಇಲ್ಲ. ಯಾಸೀನ್ ಸೆಲ್ಲೆ ಮಿಡ್ ಆಫ್ ವಿಭಾಗದಲ್ಲಿ ಬಹುತೇಕ ಕ್ಷೇತ್ರರಕ್ಷಣೆ ಮಾಡಿದ್ರು. ಚುರುಕಿನ ಗತೆ ಕ್ಷೇತ್ರರಕ್ಷಣೆ ದಾಖಲಿಸಿದ್ರು ಕೂಡ ರನ್ಔಟ್ ಮಾಡುವಂತಹ ಪ್ರಯತ್ನ ಯಶಸ್ಸನ್ನು ಕಂಡುಕೊಳ್ತಾ ಇಲ್ಲ. ಬಹಳಷ್ಟು ಉತ್ತಮ ರೀತಿಯ ಓವರ್ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ಮೊದಲ 12 ಎಸೆಗಳ ಮುಕ್ತಾಯದ ಬಳಿಕ 6ಕ್ಕೆ 2 ಹುದ್ದರಿ ಆಘಾತವನ್ನು ಕಂಡುಕೊಳ್ತಾ ಇದೆ. 6 ಫಾರ್ ಲಾಸ್ ಆಫ್ 2 ವಿಕೆಟ್ಸ್. ಇನ್ನು ಕೂಡ 36 ಚೆಂಡುಗಳು ಆರಂಭಿಕ ಸೆಷನ್ ನಲ್ಲಿ ಬಾಕಿ ಉಳಿತಾ ಇದೆ. ಈ ಪಂದ್ಯಾಟದ ಬಳಿಕ ಈ ಪಂದ್ಯಾಕೂಟದ ಮೊದಲ ಸೆಮಿಫೈನಲ್ ಪಂದ್ಯಾಟ, ಉಪಾಂತ್ಯ ಪಂದ್ಯಾಟಕ್ಕಾಗಿ 4ರ ಘಟ್ಟದ ಪಂದ್ಯಾಟಕ್ಕಾಗಿ ಕರೆಯನ್ನು ಕೊಡ್ತಾ ಇದ್ದೇವೆ. ಸೌತ್ ಝೋನ್ ಕಳೆದ ಬಾರಿಯ ಪ್ರಶಸ್ತಿ ವಿಜೇತ ತಂಡ ಸೌತ್ ಝೋನ್ SZCC ಬೆಂಗಳೂರು ಮತ್ತು ಆರಂಭಿಕ ಹಂತದ 2015ರ ರನ್ನರ್ಸ್ ಅಪ್ ಪ್ರಶಸ್ತಿಯನ್ನು ಪಡ್ಕೊಂಡಿರ್ತಕ್ಕಂಥ ಡ್ಯಾಶ್ ಬೆಂಗಳೂರು 2 ತಂಡದ ನಾಯಕರು ಟಾಸ್ ಗಾಗಿ ನಮ್ಮ ವೇದಿಕೆಗೆ ಬರಬೇಕೆನ್ನುವ ಕರೆಯನ್ನು ಕೂಡ ಕೊಡ್ತಾ ಇದ್ದೇವೆ. ಸುಂದರತೆ ಆಟ, ಸ್ಟ್ರೈಕ್ ಕೂಡ ರೊಟೇಟ್ ಆಗ್ತಾ ಇದೆ. ಕೌರ್ ಪಾಂಡಿ ಭಾಗಕ್ಕೆ ತಳ್ಳುವಂತಹ ಪ್ರಯತ್ನವನ್ನು ಮಾಡಿದ್ರು ಮನು ಎಸಗಾರಿಕೆ ಭಾಗದಲ್ಲೇ. ಮನು ರಾಹುಲ್ ಸ್ಲೋ ಓವರ್ ಚೆಂಡಿಗೆ ಫುಲ್ ಶಾಟ್ ಮಾಡುವಂತಹ ಪ್ರಯತ್ನ, ಸ್ವಲ್ಪ ಮಟ್ಟಿಗೆ ನೆಗೆತವನ್ನು ಕೊಟ್ಟರು. ಆ ನೆಗೆತದ ಚೆಂಡಿಗೆ ಡೀಪ್ ಫೈನಲ್ ಬಾಗಿಲ ಹೊಡೆತವನ್ನು ದಾಖಲಿಸಿದ್ರೆ 2 ಓಟಗಳ ಸೇರ್ಪಡೆ ಮತ್ತೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಶಾರ್ಟ್ ಆಗಿರ್ತಕ್ಕಂಥ ಚೆಂಡುಗಳಿಗೆ ಕೂಡ ಮನು ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಕಳೆದ 1-2 ಪಂದ್ಯಾಕೂಟಗಳಲ್ಲಿ ನಾವು ಗಮನಿಸಿರ್ತಕ್ಕಂಥ ಅಂಶ,
ಮೊದಲಿನ ಹಂತವನ್ನು ಮನು ಎಸೆತಗಾರಿಕೆ ಕಾಣ್ತಾ ಇಲ್ಲ. ಸಾಕಷ್ಟು ಶಾರ್ಟ್ ಆಗಿರ್ತಕ್ಕಂಥ ಚೆಂಡುಗಳಿಗೂ ಕೂಡ ಮನು ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ನಿಯಂತ್ರಣವನ್ನು ಸಾಧಿಸುವಲ್ಲೂ ಕೂಡ ಅವರ ಯಶಸ್ಸನ್ನು ಕಾಣ್ತಾ ಇಲ್ಲ. ಯುವ ಆಟಗಾರನಾಗಿದ್ದು ಕೂಡ ಬಹಳಷ್ಟು ಅನುಭವಿ ಕೂಡ. ಇತರ ಆಟಗಾರರನ್ನು ಹೋಲಿಸಿದ್ರೆ ಸುಂದರತೆ. ಚೆಂಡು ಕ್ಷಣಕಾಲ ಗಾಳಿಯಲ್ಲೇ ತೇಲ್ತಾ ಇದೆ. ಬ್ಯಾಕ್ ಟು ಬೌಲರ್ಸ್ ಆಟವನ್ನ ದಾಖಲಿಸಿದ್ರು. ನೋ ಮ್ಯಾನ್ ಇನ್ ಲ್ಯಾಂಡ್. ಯಾವುದೇ ಆಟಗಾರರಿಲ್ಲದಂತಹ ತಾಣವನ್ನು ಗುರುತಿಸಿಕೊಂಡು ಬ್ಯಾಕ್ ಲಿಫ್ಟ್ ಅನ್ನು ಮಾಡ್ತಾ ಇದ್ದಾರೆ. ಕೇವಲ 1 ಓಟಗಳಿಗೆ ಅವಕಾಶವನ್ನು ಪಡ್ಕೊಂಡ್ರು. ತಣ ಮೊತ್ತ 2 ಅಂಕೆಯನ್ನು ಕ್ರಮಿಸ್ತಾ ಇದೆ. 10ರ ಕಡೆಗೆ ಕೂಡ ಸಾಗ್ತಾ ಇದೆ. ಭಾರತೀಯ ಜನತಾ ಪಕ್ಷದ ಬಿಬಿಎಂಪಿ ಸದಸ್ಯರಾದಂಥ ನಾರಾಯಣ ರಾಜರವರು ಆಗಮಿಸಿದ್ದಾರೆ. ಅವರಿಗೆ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಬಿಳೆಕಳ್ಳಿ ರಮೇಶ್ ರವರು ಸಹ ಈ ಒಂದು ಕ್ರೀಡಾಕೂಟಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಸಹ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸುತ್ತಾ ಬರಮಾಡಿಕೊಳ್ತಾ ಇದ್ದೇನೆ. ಅಂತಿಮ ಚೆಂಡು ಬಾಕಿ ಉಳಿತಾ ಇದೆ. ವಿಶಿಷ್ಟತೆ ಹೊಡೆತವನ್ನು ದಾಖಲಿಸುವಂತಹ ಹಂತದಲ್ಲಿ ಮತ್ತೆ ಹೋದರಿ ಆಘಾತವನ್ನು ಕಾಣ್ತಾ ಇದೆ ಬೆಂಗಳೂರು ಫ್ರೆಂಡ್ಸ್. ನಿಶ್ಚಳವಾಗಿರ್ತಕ್ಕಂಥ ಮೇಲುಗೈಯನ್ನು ಆರಂಭಿಕ ಹಂತದಲ್ಲಿ ಪಡ್ಕೊಳ್ತಾ ಇದ್ದಾರೆ. 3ನೆಯ ಪತನ. ಹತ್ತೋಟವನ್ನು ದಾಖಲಿಸುವಂತಹ ಹಂತದಲ್ಲಿ ಆ ತಂಡದ ಪ್ರಮುಖ 3 ಹೋದ್ದರಿಗಳ ಆಘಾತವನ್ನು ಕಾಣುತ್ತಾ ಇದೆ. ಹನ್ನೊಂದಕ್ಕೆ 3 ಹುದ್ದರಿ ಆಘಾತವನ್ನು ಕಂಡುಕೊಳ್ತಾ ಇದೆ. ಮುಕ್ತಾಯದ 18 ಎಸೆತಗಳ ಮುಂದೆ ಒಂದೆಡೆ ಎಸೆತಗಾರರು ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ, ಹುದ್ದರಿಗಳನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ವರ್ಷ ವಾರಿಯರ್ಸ್ ಸ್ವಲ್ಪ ಮಟ್ಟಿಗೆ ಆರಂಭಿಕ ಪಂದ್ಯದಲ್ಲಿ ತೋರ್ಪಡಿಸಿರ್ತಕ್ಕಂಥ ಆಟವನ್ನು ಪ್ರಾಮುಖ್ಯದ ಪಂದ್ಯದಲ್ಲಿ ತೋರ್ಪಡಿಸ್ತಾ ಇಲ್ಲ. ಊಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಪಂದ್ಯಾಟದ ಪ್ರಮುಖ ಆಕರ್ಷಣೆ ಸಿಸಿಎಲ್ ಹೀರೋ ರಾಜೀವ ಹನು. ಒಂದೆಡೆ ಚಲನಚಿತ್ರ ನಟನಾಗಿ ಇವತ್ತಿನ ದಿನಗಳಲ್ಲಿ ತನ್ನನ್ನು ತೊಡಗಿಸಿಕೊಳ್ತಾ ಇರ್ತಕ್ಕಂಥ ಆಟಗಾರ. SBC ಮುಖಾಂತರವಾಗಿ ಶ್ರೀ ಭುವನೇಶ್ವರಿ ಕ್ರಿಕೆಟರ್ಸ್ ಮುಖಾಂತರವಾಗಿ ಕ್ರಿಕೆಟ್ಗೆ ಎಂಟ್ರಿ ಕೊಟ್ಟರು ಕೂಡ ಟೆನ್ನಿಸ್ ಬಾಲ್ನಿಂದ ಹೆಚ್ಚಾಗಿ ಅವರು CCL ಪಂದ್ಯಾಟದಲ್ಲೇ ಹೆಚ್ಚು ಮನೆ ಮಾತಾದ್ರು. 2 ಋತುಗಳಲ್ಲಿ ಕೂಡ ಸಹಸ್ರ ಓಟವನ್ನು ದಾಖಲಿಸಿದ್ದಾರೆ. ವೇಗದ ಶತಕವನ್ನು ಕೂಡ CCL ಪಂದ್ಯಾಟದಲ್ಲಿ ದಾಖಲಿಸಿದ್ರು. ಒಂದು ಬಾರಿ ಕರ್ನಾಟಕಕ್ಕೆ ಪ್ರಶಸ್ತಿಯನ್ನು ಒದಗಿಸುವಲ್ಲಿ ಬಹಳಷ್ಟು ಉತ್ತಮ ರೀತಿಯ ಯಶಸ್ಸನ್ನು ಕಂಡ್ರೆ, ಮತ್ತೊಂದು ಬಾರಿ ರನ್ನರ್ಸ್ ಅಪ್ ಪ್ರಶಸ್ತಿ ಕೂಡ ಕರ್ನಾಟಕಕ್ಕೆ ಒದಗಿ ಬಂದಿದ್ರು ಕೂಡ ಜೊತೆಗಾಗಿ ತನ್ನನ್ನು ಚಲನಚಿತ್ರ ರಂಗದಲ್ಲಿ ತೊಡಗಿಸಿಕೊಳ್ತಾ ಇದ್ದಾರೆ. ತನ್ಮೂಲಕ ಲೆಗ್ ಬಿಫೋರ್ ದಿ ವಿಕೆಟ್ಗಾಗಿ ಮತ್ತೆ ಬಲವಾದಂತಹ ಮನವಿಗಳು ಬರ್ತಾ ಇದೆ. ಮನವಿಗೆ ಪುರಸ್ಕಾರ ನಿರ್ಣಾಯಕರು ಕೊಡ್ತಾ ಇಲ್ಲ. ಅನುಭವಿ ನಿರ್ಣಾಯಕರು ಮಂಜು ಬಹಳಷ್ಟು ಉತ್ತಮ ರೀತಿಯ ಕಾರ್ಯನಿರ್ವಹಣೆಯನ್ನು ನಿನ್ನೆ ಬೆಳಗ್ಗಿನಿಂದ ಇಲ್ಲಿಯವರೆಗೆ ಬಹಳಷ್ಟು ಉತ್ತಮ ರೀತಿಯ ಕಾಯಕವನ್ನು ಮಾಡ್ತಾ ಇದ್ದಾರೆ. ಮತ್ತೆ ವಿಸ್ವಂತ ಪ್ರಯತ್ನ, ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ. ನದೀಮ್ ಸ್ವಲ್ಪ ಮಟ್ಟಿಗೆ ಸಿಲ್ಲಿ ಮಿಡ್ ಆಫ್ ವಿಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆಯನ್ನು ಕೂಡ ದಾಖಲಿಸಿದ್ರು. ಕೇವಲ 1 ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಓಟಗಳಿಗೆ ಅವಕಾಶವನ್ನು ಹೆಚ್ಚುವರಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ತನ್ನ ಮೂಲಕ ತಡ ಮೊತ್ತ 12 ತಲುಪ್ತಾ ಇದೆ. 4 ಹುದ್ದರಿಯ ಆಘಾತವನ್ನು ಕಂಡುಕೊಳ್ಳೋದ್ರ ಮುಖಾಂತರ
ಸ್ಲೋ ಓವರ್ ಚೆಂಡು, ಜಾಣಮೆ ಆಟ. ಸ್ಟ್ರೈಕ್ ಕೂಡ ರೊಟೇಟ್ ಆಗ್ತಾ ಇದೆ ಸ್ವಲ್ಪ ಮಟ್ಟಿಗೆ. ಸಿಲ್ಲಿ ಮಿಡ್ ಆಫ್ ವಿಭಾಗದಲ್ಲಿ ಕವರ್ ಪಾಯಿಂಟ್ ವಿಭಾಗಕ್ಕೆ ತಳ್ಳುವಂತ ಪ್ರಯತ್ನವನ್ನು ಮಾಡಿದ್ರು. ಒಂದು ಓಟಗಳು ಕೂಡ ಬರ್ತಾ ಇದೆ. ರಿವರ್ ಶಾಟ್ ದಾಖಲಿಸುವಂತಹ ಪ್ರಯತ್ನ, ಲೆಗ್ ಬಿಫೋರ್ ದಿ ವಿಕೆಟ್ಗಾಗಿ ಮತ್ತೆ ಬಲವಾದಂತಹ ಮನವಿಗಳು ಬರ್ತಾ ಇದೆ. ಓವರ್ ಮುಕ್ತಾಯದ ಬಳಿಕ, 4 ಓವರ್ಗಳ ಮುಕ್ತಾಯದ ಬಳಿಕ 13 ಫಾರ್ ಲಾಸ್ ಆಫ್ 4 ವಿಕೆಟ್. ಅದೃಷ್ಟದ ಆಟ ಅನ್ನುವ ಹಣೆಪಟ್ಟಿಯನ್ನು ಕಟ್ಟಿರ್ತಕ್ಕಂಥ ಕ್ರಿಕೆಟ್ ಜಗತ್ತಿನ ಆರಂಭಿಕ ದುರಾದೃಷ್ಟಕರ ಸಂಖ್ಯೆಯನ್ನು ಕದ ತಟ್ಟುವಂತಹ ಪ್ರಯತ್ನ ಹೊರ ರಾಜ್ಯದ ಚೆನ್ನೈಯ ವರ್ಷ ವಾರಿಯರ್ಸ್ ಮಾಡ್ತಾ ಇದೆ. ಒಂದೆಡೆ ಆರಂಭಿಕ ಸಂಖ್ಯೆ 13 ಆದ್ರೆ ಎರಡನೇ ಸಂಖ್ಯೆ 28. ಅದೃಷ್ಟದ ಆಟ ಅನ್ನುವ ಹಣೆಪಟ್ಟಿಯನ್ನು ಕಟ್ಟಿರ್ತಕ್ಕಂಥ ಕ್ರಿಕೆಟ್ಗೂ ಕೂಡ ಕೆಲವೊಂದು ದುರಾದೃಷ್ಟಕರ ಸಂಖ್ಯೆಗಳು ಕೂಡ ಇದೆ. ಸದ್ಯ 13ಕ್ಕೆ 4ನೇ ಹೋದರೆ ಪತನವನ್ನು ಕಾಣ್ತಾ ಇದೆ. ಹೊಸ ಬೌಲರ್ ನದೀಮ್. ಅತಿಕ್ರಮ ಓಟಗಳು ಬರ್ತಾ ಇದೆ. ವೈಡ್ ಬಾಲ್ ಸೂಚನೆ. ಒಂದು ಓಟಗಳ ಸೇರ್ಪಡೆ ಮುಖಾಂತರವಾಗಿ 14ರ ಕಡೆಗೆ ಸಾಗ್ತಾ ಇದೆ 5ನೇ ಓವರ್ನ ಚಾಲ್ತಿಯಲ್ಲಿ. ಮತ್ತೆ ತಟ್ಟಿಬಿಟ್ಟು ಓಟವನ್ನು ದಾಖಲಿಸುವಂತಹ ಪ್ರಯತ್ನ. ರನ್ಔಟ್ ಅವಕಾಶ ಇದ್ರೂ ಕೂಡ ಯಶಸ್ಸನ್ನು ಕಂಡುಕೊಳ್ತಾ ಇಲ್ಲ. ದಾಂಡು ಬಿಟ್ಟು ಪ್ಯಾಡ್ ಮೇಲೆ ಬರ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಫುಟ್ವರ್ಕ್ ಅನ್ನು ಉಪಯೋಗಿಸಿಕೊಂಡು ರಿಸ್ಕಿ ಸಿಂಗಲ್ ಅನ್ನು ದಾಖಲಿಸುವಂತಹ ಪ್ರಯತ್ನವನ್ನು ಆಟಗಾರರು ಮಾಡ್ತಾ ಇದ್ರು ಕೂಡ ದಾಂಡು ಬಿಟ್ಟು ಪ್ಯಾಡ್ ಮೇಲೆ ಬರ್ತಾ ಇದೆ. ಕೊನೆಯ ಹಂತದಲ್ಲಿ ಒಂದು ಓಟವನ್ನು ದಾಖಲಿಸಿದ್ರು. ತನ್ನ ಮೂಲಕ ತಂಡ ಮೊತ್ತ 15ರ ಕಡೆಗೆ ಸಾಗ್ತಾ ಇದೆ. 15 ಫಾರ್ ಲಾಸ್ ಆಫ್ 4 ವಿಕೆಟ್ಸ್. ತನ್ನ ಮೂಲಕ ಮತ್ತೆ ಹುದ್ದರಿ ಆಘಾತವನ್ನು ಕಾಣ್ತಾ ಇದೆ. ಅರ್ಧಾಂಶ ಹುದ್ದರಿಗಳ ಪತನ ಕೂಡ ವರ್ಷ ವಾರಿಯರ್ಸ್ ದಾಖಲಿಸ್ತಾ ಇದ್ದಾರೆ. ಹದಿನೈದಕ್ಕೆ 5 ಹೋರಾಟ ನಿರೀಕ್ಷೆ ಪಂದ್ಯ ಒನ್ ಸೈಡ್ ಮ್ಯಾಚ್ ಅತ್ತ ಸಾಗ್ತಾ ಇದೆ. ಆರಂಭಿಕ ಪಂದ್ಯವನ್ನು ಗಮನಿಸಿದ್ರೆ ಬಹುತೇಕ ವರ್ಷ ವಾರಿಯರ್ಸ್ 50-60 ಓಟವನ್ನು ನಿರಾಸವಾಗಿ ಪೂರ್ತಿಗೊಳಿಸುವಂತಹ ಲೆಕ್ಕಾಚಾರವನ್ನು ಕ್ರೀಡಾ ಪ್ರೇಕ್ಷಕರು ಕಂಡುಕೊಂಡ್ರು ಕೂಡ ಸದ್ಯ 15ಕ್ಕೆ 5 ಹುದ್ದರಿ ಆಘಾತವನ್ನು ಕಂಡುಕೊಂಡಿದ್ದಾರೆ. ಸದ್ಯದ ಪರಿಸ್ಥಿತಿಯನ್ನು ಕಂಡುಕೊಂಡ್ರೆ 25-30 ಓಟವನ್ನು ಕೂಡ ದಾಖಲಿಸುವುದು ಕೂಡ ಕಷ್ಟ ಸಾಧ್ಯದ ವಿಚಾರ. ಆ ಮಟ್ಟಿಗೆ ಬೆಂಗಳೂರು ಫ್ರೆಂಡ್ಸ್ ಎಸೆತಗಾರರು ಯಶಸ್ಸನ್ನು ದಾಖಲಿಸ್ತಾ ಇದ್ದಾರೆ. ಊಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಇನ್ನು ಕೂಡ 3 ಚೆಂಡುಗಳು ಬಾಕಿ ಉಳಿತಾ ಇದೆ. ಸುಂದರತೆ ಚೆಂಡು ಮತ್ತೆ ಹೋದರಿ ಆಘಾತವನ್ನು ಕಾಣ್ತಾ ಇದೆ. 6ನೇ ಪತನ. 15ಕ್ಕೆ 6 ಕನಿಷ್ಠ ಮೊತ್ತವನ್ನು ದಾಖಲಿಸುವಂತಹ ಪ್ರಯತ್ನ. ಸೌತ್ ಝೋನ್ ಕ್ಯಾಪ್ಟನ್ ಮತ್ತು ನ್ಯಾಶ್ ಬೆಂಗಳೂರು ಕ್ಯಾಪ್ಟನ್ ಮುಂದಿನ ಪಂದ್ಯದ ಟಾಸ್ ಕಾರ್ಯಕ್ರಮಕ್ಕಾಗಿ ಬರಬೇಕು ಎನ್ನುವ ವಿನಂತಿ ಮಾಡ್ತಾ ಇದ್ದೇವೆ. ಸೌತ್ ಝೋನ್ ಕ್ಯಾಪ್ಟನ್ ಮತ್ತು ನ್ಯಾಶ್ ಬೆಂಗಳೂರು ಕ್ಯಾಪ್ಟನ್ ಮುಂದಿನ ಪಂದ್ಯದ ಟಾಸ್ ಕಾರ್ಯಕ್ರಮಕ್ಕೆ ಬನ್ನಿ ಎನ್ನುವ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ.
ಮತ್ತೆ ರಿವರ್ಸ್ ಶಾಟ್ ದಾಖಲಿಸುವಂತಹ ಪ್ರಯತ್ನಗಳು ಬರ್ತಾ ಇದೆ. ಓಟಗಳಿಗೆ ಮತ್ತೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ನ ಸೇರ್ಪಡೆ ಆಗ್ತಾ ಇದೆ. ಮತ್ತೆ ತಟ್ಟಿ ಮುಟ್ಟಿ ಓಟವನ್ನು ದಾಖಲಿಸುವಂತಹ ಪ್ರಯತ್ನಗಳು ಬರ್ತಾ ಇದೆ. ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. 6 ಓವರ್ಗಳ ಮುಕ್ತಾಯಕ್ಕೆ 15 ಓಟವನ್ನು ಅಷ್ಟೇ ದಾಖಲಿಸಿದ್ದಾರೆ. ಸದ್ಯ ಅಂತಿಮ 5 ಓವರ್ ಮುಕ್ತಾಯಕ್ಕೆ 15 ಓಟವನ್ನು ಅಷ್ಟೇ ದಾಖಲಿಸಿದ್ದಾರೆ. ಇನ್ನು ಕೂಡ 18 ಎಸೆತಗಳು ಆರಂಭಿಕ ಸೆಷನ್ ನಲ್ಲಿ ಬಾಕಿ ಉಳಿತಾ ಇದೆ. ಹೊಸ ಬೌಲರ್ ವಿನಯ್. ಕನಿಷ್ಠ ಮೊತ್ತದ ಲೆಕ್ಕಾಚಾರಗಳು ಮತ್ತೆ ಸಾಗ್ತಾ ಇದೆ. ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. 15ರಲ್ಲೇ ಸ್ಥಗಿತತೆಯನ್ನು ಕಂಡುಕೊಳ್ತಾ ಇದೆ. ನೀರಸ ಪಂದ್ಯವಾಗಿ ಪಂದ್ಯ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಹೋರಾಟ ನಿರೀಕ್ಷೆಯನ್ನು ಕಾಣಬೇಕಾಗಿರ್ತಕ್ಕಂಥ ಪಂದ್ಯ ಕೂಡ ನಿರೀಕ್ಷಿತ ಹಂತದ ಮೊತ್ತವನ್ನು ದಾಖಲಿಸ್ತಾ ಇಲ್ಲ. ಮತ್ತೆ ರನ್ ಔಟ್ ಮಾಡುವಂತಹ ಪ್ರಯತ್ನ, ಸುಲಭ ಅವಕಾಶ, ಯಶಸ್ಸನ್ನು ಕಂಡುಕೊಳ್ತಾ ಇಲ್ಲ. ಸ್ವಲ್ಪ ಮಟ್ಟಿಗೆ ನೀರಸ ಕ್ಷೇತ್ರಕ್ಷಣೆ ಕೂಡ ತೇಜ ಮಾಡಿದ್ರು. ಓಟಗಳ ಮುಖಾಂತರವಾಗಿ ಸ್ಥಗಿತ ಕಂಡಿರ್ತಕ್ಕಂಥ ರನ್ಧಾರಣೆ ಮತ್ತೆ ಚಾಲನೆಯನ್ನು ಕಂಡುಕೊಳ್ತಾ ಇದೆ. ತಡ ಮೊತ್ತ 16, 16ಕ್ಕೆ 5, 16ಕ್ಕೆ 6 ಹುದ್ದರಿಯ ಆಘಾತವನ್ನು ಕಾಣ್ತಾ ಇದೆ. ಕಾರ್ಡ್ ಬಿಹಾಣ್ಗಾಗಿ ಬಲವಾದಂತಹ ಮನವಿಗಳು ಮತ್ತೆ ಬರ್ತಾ ಇದೆ. ಮನವಿಗೆ ಪುರಸ್ಕಾರ ನಿರ್ಣಾಯಕರು ಕೊಡ್ತಾ ಇಲ್ಲ. ಸ್ಲೋವರ್ ಚೆಂಡು ಅಂತಿಮ ಹಂತದಲ್ಲಿ ಸ್ವಲ್ಪ ಮಟ್ಟಿಗೆ ನೆಗೆತವನ್ನು ಕೂಡ ಕಾಣ್ತಾ ಇದೆ. ಆ ನೆಗೆತದ ಚೆಂಡು ದಾಂಡ್ಗಾರನ ಬಹುತೇಕ ಹಸ್ತವನ್ನು ತಗಲಿರ್ತದೆ ಅನ್ನುವಂತಹ ಲೆಕ್ಕಾಚಾರದ ಮುಖಾಂತರವಾಗಿ ಬಹಳಷ್ಟು ಮನವಿಯನ್ನು ಕೂಡ ವಿನೋದ್ ಮಾಡಿದ್ರು. ಆಘಾತವನ್ನು ಕಾಣ್ತಾ ಇಲ್ಲ. ಆಘಾತವನ್ನು ಕಾಣ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ನ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಂಡ್ರೆ ತಡ ಮೊತ್ತ 16. ಮತ್ತೆ ರಿವರ್ಸ್ ಶಾಟ್ ದಾಖಲಿಸುವಂತಹ ಪ್ರಯತ್ನಗಳು ಬರ್ತಾ ಇದೆ. ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. 17ರಡೆಗೆ ಸಾಗ್ತಾ ಇದೆ ತಡ ಮೊತ್ತ. 17 ಫಾರ್ ಲಾಸ್ ಆಫ್ 6 ವಿಕೆಟ್ಸ್. 6ನೇ ಓವರ್ನ ಚಾಲ್ತಿಯಲ್ಲಿ ಪಂದ್ಯಾಟ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಸುಂದರತೆ ಚೆಂಡು, ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಳ್ತಾ ಇಲ್ಲ. 6ನೇ ಓವರ್ನ ಕೊನೆ ಚೆಂಡು ಬಾಕಿ ಉಳಿತಾ ಇದೆ. ಮತ್ತೆ ರಿವರ್ಸ್ ಶಾಟ್ ದಾಖಲಿಸುವಂತಹ ಪ್ರಯತ್ನಗಳು ಬರ್ತಾ ಇದೆ. ಯಶಸ್ಸನ್ನು ಕಂಡುಕೊಳ್ತಾ ಇಲ್ಲ. ಓವರ್ ಮುಕ್ತಾಯ, ಬಹಳಷ್ಟು ಸುಂದರತೆ ಓವರ್ ಅನ್ನು ಕೂಡ ಮುಕ್ತಾಯಗೊಳಿಸ್ತಾ ಇದ್ದಾರೆ ವಿನಯ್. ತನ್ನ ಮೂಲಕ ಮುಕ್ತಾಯದ 6 ಓವರ್ಗಳ ಬಳಿಕ ಕೇವಲ 17 ಓಟವನ್ನು ಅಷ್ಟೇ ದಾಖಲಿಸ್ತಾ ಇದ್ದಾರೆ. ಅಂತಿಮ 12 ಚೆಂಡುಗಳು ಇನ್ನು ಕೂಡ ಆರಂಭಿಕ ಸೆಷನ್ ನಲ್ಲಿ ಬಾಕಿ ಉಳಿತಾ ಇದೆ. 12 ಬಾಲ್ಸ್ ಟು ಗೋ. ಮನು ಮತ್ತೆ ಸಗಾರಿಕೆ ಭಾಗದಲ್ಲಿ ಮತ್ತೇನೋ ಬಾಲ್ ಸೂಚನೆ. ಫ್ರೀ ಹಿಟ್ ಅವಕಾಶವನ್ನು ಪಡ್ಕೊಂಡ್ರು. ಸಾಕಷ್ಟು ಅತಿಕ್ರಮ ಓಟಗಳಿಗೂ ಕೂಡ
ಮನು ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಈ ಪಂದ್ಯಾಕೂಟದ ಜೊತೆಗಾಗಿ ಎಲ್ಲ ಆಟಗಾರರಿಗೆ ಮತ್ತು ಕ್ರೀಡಾ ಪ್ರೇಕ್ಷಕರಿಗೆ ಬೆಳಗಿನ ಅವಧಿಯ ಉಪಹಾರ ಮತ್ತು ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಕೂಡ ಸಂಘಟಕರು ಮಾಡ್ತಾ ಇದ್ದಾರೆ. ಆ ಊಟದ ವ್ಯವಸ್ಥೆಯನ್ನು ಪಡ್ಕೊಳ್ಳದಿದ್ದಂಥ ಕ್ರೀಡಾ ಆಟಗಾರರು ಮತ್ತು ಕ್ರೀಡಾ ಪ್ರೇಕ್ಷಕರಿದ್ರೆ ಆ ಊಟವನ್ನು ಪಡ್ಕೊಳ್ಳಿ ಎನ್ನುವ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾವೆ. ತನ್ನ ಮೂಲಕ ಬೀಸುವಂತಹ ಪ್ರಯತ್ನ, ಚೆಂಡು ಸೀಮಾರೆಗೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಆಕರ್ಷಕ ಬಡತ, ಕವರ್ ಡ್ರೈವ್ ಅನ್ನು ದಾಖಲಿಸಿದ್ರು. ಗಾಳಿಯ ಭರಪೂರ ಒತ್ತಡದ ನಡುವೆ ಚೆಂಡು ಕೂಡ ಸಿಕ್ಸರ್ ದಾಖಲಿಸ್ತಾ ಇದ್ದಾರೆ. ಆ ರೋಟಗಳ ಸೇರ್ಪಡೆ ಮುಖಾಂತರವಾಗಿ ತನ್ನ ಮೊತ್ತ 24 ಓಟಗಳು. ಅಂತಿಮ ಹಂತದ 4 ಚೆಂಡುಗಳು ಇನ್ನು ಕೂಡ 7ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಸುಂದರತೆ ಚೆಂಡು ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ ಮತ್ತೆ ಅಂಕಿಅಂಶ ಪಟ್ಟಿಯನ್ನು ದಾಖಲಿಸ್ತಾ ಇದ್ದಾರೆ. 3 ಚೆಂಡು ಇನ್ನು ಕೂಡ 7ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ತನ್ನ ಮೂಲಕ ಬೀಸುವಂತಹ ಪ್ರಯತ್ನ, ಬಹಳಷ್ಟು ಉತ್ತಮ ರೀತಿಯ ಕ್ಯಾಚ್ ಅನ್ನು ಯಾಸೀನ್ ಪಡ್ಕೊಳ್ತಾ ಇದ್ದಾರೆ. ಹುದ್ದರಿ ಕೂಡ ಆಘಾತವನ್ನು ಕಾಣ್ತಾ ಇದೆ. 7ನೇ ಹುದ್ದರಿಯ ಪತನವನ್ನು ಕಾಣ್ತಾ ಇದೆ. 24ಕ್ಕೆ 7, 27 ಫಾರ್ ಲಾಸ್ ಆಫ್ ಇಂಪಾರ್ಟೆಂಟ್ 7 ವಿಕೆಟ್ಸ್. ಎರಡು ಸತ ಇನ್ನು ಕೂಡ ಈ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಹೊಸ ಆಟಗಾರ ಸ್ಟೀವನ್ ಅಂಕಣಕ್ಕೆ ಬರ್ತಾ ಇದ್ದಾರೆ. ಒಂದು ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಂಡ್ರು. 25 ತಣ ಮೊತ್ತ. ಅಂತಿಮ ಚೆಂಡು 7ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಸುಂದರತೆ ಎಸೆತ, ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಮುಕ್ತಾಯದ 7 ಓವರ್ಗಳ ಬಳಿಕ 25ಕ್ಕೆ 7 ಹುದ್ದರಿ ಆಘಾತವನ್ನು ಕಾಣ್ತಾ ಇದೆ. ಅಂತಿಮ 6 ಚೆಂಡುಗಳ ಆರಂಭಿಕ ಸೆಷನ್ ನಲ್ಲಿ ಬಾಕಿ ಉಳಿತಾ ಇದೆ. ಸೌತ್ ಝೋನ್ ಮತ್ತು ನ್ಯಾಶ್ ಕ್ಯಾಪ್ಟನ್ ಟಾಸ್ಗೆ ಬರಬೇಕು. ಲಾಸ್ಟ್ ಕಾಲ್. ಸೌತ್ ಝೋನ್ ಮತ್ತು ನ್ಯಾಶ್ ಕ್ಯಾಪ್ಟನ್ ಟಾಸ್ಗೆ ಬನ್ನಿ ಅನ್ನೋ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ತನ್ನ ಮೂಲಕ ಮತ್ತೆ ಹೋದರೆ ಆಘಾತವನ್ನು ಕಾಣ್ತಾ ಇದೆ. 8ನೇ ಹೋದ್ದರಿಯ ಪತನವನ್ನು ಕಾಣ್ತಾ ಇದೆ ವರ್ಷ ವಾರಿಯರ್ಸ್ ನ ತಂಡ. ತನ್ನ ಮೂಲಕ ನೋ ಬಾಲ್ +4 ಬೋನಸ್ ರೂಪದ ಓಟಗಳು ಬರ್ತಾ ಇದೆ. SRCC on the toss selected to field first. ಯಾರೇ ಟಾಸ್ ಜಯಿಸಿದ್ರು ಕೂಡ ಕ್ಷೇತ್ರರಕ್ಷಣೆಯನ್ನು ಆಯ್ದುಕೊಳ್ತಾ ಇದ್ರು. ತನ್ನ ಮೂಲಕ ಮತ್ತೆ ಹೋದರೆ ಆಘಾತವನ್ನು ಕಂಡುಕೊಳ್ತಾ ಇದೆ.
ತನ್ನ ಮೂಲಕ ಮತ್ತೆ ರಿವರ್ಸ್ ಶಾಟ್ ದಾಖಲಿಸುವಂತ ಪ್ರಯತ್ನಗಳು ಬರ್ತಾ ಇದೆ. ಒಂದು ಓಟಗಳ ಸೇರ್ಪಡೆ ಮತ್ತೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಂಡ್ರೆ ತನ್ನ ಮೊತ್ತ 31 ಈ ಪಂದ್ಯಾಕೂಟದ ಕನಿಷ್ಠ ಮೊತ್ತವನ್ನು ದಾಖಲಿಸುವಂತ ಸರ್ವ ಸಿದ್ಧತೆ ವರ್ಷ ವಾರಿಯರ್ಸ್ ಚೆನ್ನೈ ಮಾಡ್ತಾ ಇದೆ. ತನ್ನ ಮೂಲಕ ಸುಂದರತೆ ರಿವರ್ಸ್ ಶಾಟ್ ಹೋದ್ದರಿ ಆಘಾತವನ್ನು ಕಾಣ್ತಾ ಇದೆ. ಕೇವಲ 32 ಓಟವನ್ನು ದಾಖಲಿಸಿದ್ದಾರೆ. 33 ಓಟವನ್ನು ದಾಖಲಿಸಿದ್ರೆ ಬೆಂಗಳೂರು ಫ್ರೆಂಡ್ಸ್ ಕೊನೆಯ ತಂಡವಾಗಿ ಸೆಮಿಫೈನಲ್ ಎಂಟ್ರಿಯನ್ನು ದಾಖಲಿಸಿದ್ದಾರೆ. ಈಗಾಗಲೇ ಈ ಪಂದ್ಯದ ಮುಕ್ತಾಯವಾದ ಬಳಿಕ ಈ ಪಂದ್ಯಾಕೂಟದ ಮೊದಲ ಸೆಮಿಫೈನಲ್ ಪಂದ್ಯಾಟ ಉಪಾಂತ್ಯ ಪಂದ್ಯಾಟ 4ರ ಘಟ್ಟದ ಪಂದ್ಯಾಟ ಸೌತ್ ಝೋನ್ ಕಳೆದ ಬಾರಿಯ ಪ್ರಶಸ್ತಿ ವಿಜೇತ ತಂಡ ಸೌತ್ ಝೋನ್ ಟಾಸ್ ಜಯಿಸಿ ಆರಂಭಿಕ ಹಂತದಲ್ಲಿ ಕ್ಷೇತ್ರರಕ್ಷಣೆ ಕಂಡುಕೊಳ್ತಾ ಇದ್ದಾರೆ. ಗಮನಿಸಿಕೊಳ್ಳಿ, ಈ ಪಂದ್ಯ ಮುಕ್ತಾಯವಾದ ಶೀಘ್ರಗತಿಯಲ್ಲಿ ಸೌತ್ ಝೋನ್ ಆಟಗಾರರು ಕ್ಷೇತ್ರರಕ್ಷಣೆಗೆ ಸಾಗಬೇಕು. ಅದೇ ರೀತಿ ನ್ಯಾಶ್ ಆಟಗಾರರು ದಾಂಡಿಗೆತನಕ್ಕೆ ಸಿದ್ಧತೆಯನ್ನು ಕಂಡುಕೊಳ್ಳಿ ಎನ್ನುವ ವಿನಂತಿ ಮಾಡ್ತಾ ಇದ್ದೇವೆ. ಈಗಾಗಲೇ ಗಂಟೆ 1:30 ಆಗ್ತಾ ಇದೆ. 6 ಗಂಟೆ 6:15ಕ್ಕೆ ಕತ್ತಲೆ ಆವರಿಸುವಂತಹ ಸಾಧ್ಯತೆ ಇರುವುದರಿಂದ ನಮ್ಮೊಂದಿಗೆ ಶೀಘ್ರಗತಿಯಲ್ಲಿ ಆಟಗಾರರು ಸಹಕರಿಸಬೇಕಾಗಿದೆ. ಇನ್ನು ಮುಂದಿನ ಹಂತದಲ್ಲಿ ಮತ್ತೆ ವಿದ್ಯಮಾನವನ್ನು ಬದಲಾಯಿಸಿಕೊಳ್ಳುತ್ತಾ ಮತ್ತೆ ಕನ್ನಡ ಮಾಧ್ಯಮದಲ್ಲಿ ಜೂಲಿ ಬೆಂಗಳೂರು. ಧನ್ಯವಾದಗಳು ಪ್ರಶಾಂತ್. ಗೆಲುವನ್ನು ಕಾಣಲಿಕ್ಕೆ ಬಹುಶಃ ಇಲ್ಲಿ 32ರ ಅವಕಾಶವನ್ನು ಕಾಣಬೇಕಾದ ಫ್ರೆಂಡ್ಸ್ ಬೆಂಗಳೂರು. ಆ ಒಂದು ಅವಧಿಯಲ್ಲಿ ಚೆನ್ನೈನ ವರ್ಷ ವಾರಿಯರ್ಸ್ ತಂಡ ಬಹುಶಃ ಈ ಒಂದು ಪಂದ್ಯಾಟವನ್ನು ಗೆಲ್ಲಲಿಕ್ಕೆ ಬಹಳಷ್ಟು ತನ್ನ ಎಲ್ಲ ಅನುಭವದ ದಾರಿಯನ್ನು ಎರೆಯುವ ಪ್ರಯತ್ನವನ್ನು ಮಾಡಬೇಕು. ಆದರೆ ಮಾತ್ರ ಪಂದ್ಯಾಟಕ್ಕೆ ಜೀವ ಇಲ್ಲವಾದರೆ ಇಲ್ಲಿ ಫ್ರೆಂಡ್ಸ್ ಬೆಂಗಳೂರು ತಂಡ ನಿರಾಯಾಸವಾಗಿ ಸೆಮಿಫೈನಲ್ ಹಂತವನ್ನು ಕಾಣೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಹಾಗೆಯೇ ಎಲ್ಲ ಕ್ರಿಕೆಟ್ ತಂಡಗಳಿಗೆ ಇಲ್ಲೊಂದು ಸೂಚನೆ ಕೂಡ ಮಾಡ್ತಾ ಇದ್ದಾವೆ. ಜೈ ಕರ್ನಾಟಕ ಪ್ರೀಮಿಯರ್ ಲೀಗ್ ಪಂದ್ಯಾಟದ ಬಳಿಕ ದಯಮಾಡಿ ಫ್ರೆಂಡ್ಸ್ ತಂಡದ ಎಲ್ಲ ಆಟಗಾರರು ದಯಮಾಡಿ ಪಿಚ್ನ ಮಧ್ಯಭಾಗ ಸಾಲಾಗಿ ನಿಲ್ಲಬೇಕೆಂಬ ಸೂಚನೆ ಕೂಡ ಮಾಡ್ತಾ ಇದ್ದಾವೆ. ಮಂಜೂರ್ ಅವರೇ, ಚೆನ್ನೈ ತಂಡವನ್ನು ದಯಮಾಡಿ ಪಿಚ್ನ ಮಧ್ಯಭಾಗ ಸಾಲಾಗಿ ನಿಲ್ಲಿಸಬೇಕೆಂಬ ಸೂಚನೆ ಕೂಡ ಮಾಡ್ತಾ ಇದ್ದಾರೆ ಇಲ್ಲಿ. ಹಾಗೆಯೇ ಫ್ರೆಂಡ್ಸ್ ತಂಡದ ಎಲ್ಲ ಆಟಗಾರರು ಸಹ ದಯಮಾಡಿ ಆದಷ್ಟು ಬೇಗ ಅಂಕ ಒಳಭಾಗದಲ್ಲಿ ಪ್ರವೇಶವನ್ನು ಕಾಣಬೇಕು, ಲೈನಪ್ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದಾವೆ ನಮ್ಮೆಲ್ಲ ಆತ್ಮೀಯ ಕ್ರೀಡಾಪಟುಗಳಿಗೆ. ಫ್ರೆಂಡ್ಸ್ ತಂಡದ ಎಲ್ಲ ಆಟಗಾರರು ದಯಮಾಡಿ ಶೀಘ್ರಗತಿಯಲ್ಲಿ ಅಂಕ ಒಳಭಾಗದಲ್ಲಿ ಪ್ರವೇಶವನ್ನು ಕಂಡು ಆ ಲೈನಪ್ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದಾವೆ. ಚೆನ್ನೈನ ವರ್ಷ ವಾರಿಯರ್ಸ್ ತಂಡ ಕೂಡ ಪಿಚ್ನ ಮಧ್ಯಭಾಗ ಲೈನಪ್ ಮಾಡುವ ಪ್ರಯತ್ನವನ್ನು ಕಂಡುಕೊಂಡು ಇಲ್ಲಿ ಗಣ್ಯ ವ್ಯಕ್ತಿಗಳಿಗೆ ಹಸ್ತಲಾಘವನ್ನು ಕಂಡು ಅಲ್ಲಿ ತಮ್ಮ ಕಿರುಪರಿಚಯವನ್ನು ಮಾಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದಾವೆ. ದಯಮಾಡಿ ಎರಡೂ ತಂಡದ ಆಟಗಾರರು ಲೈನ್ ಅಪ್ ಮಾಡಬೇಕು. ಇದೀಗ ಎರಡು ತಂಡದ ಆಟಗಾರರ ಪರಿಚಯವನ್ನ ಬಿಬಿಎಂಪಿ ಸದಸ್ಯರಾದಂಥ ನಾರಾಯಣ ರಾಜ್ರವರು, ಅದೇ ರೀತಿ ಬಿಳಕಳ್ಳಿ ರಮೇಶ್ ರವರು, ಸಂಗಡಿಗರು ಆಟಗಾರರ ಪರಿಚಯವನ್ನ ಮಾಡಿಕೊಳ್ಳಿದ್ದಾರೆ. ಪರಿಚಯ ಮೂಲಕ ಎರಡು ತಂಡದ ಆಟಗಾರರಿಗೆ ಶುಭಾಶಯನ ತಿಳಿಸೋದಕ್ಕೆ ಅಂಕಣದೊಳಗಳಿಗೆ ತೆರಳುತ್ತಿದ್ದಾರೆ. ಹಾಗೆಯೇ ನಮ್ಮೆಲ್ಲ ಕ್ರಿಕೆಟ್ ಸಂಸ್ಥೆಗಳಿಗೆ ಇಲ್ಲೊಂದು ಸೂಚನೆ ಕೂಡ ಮಾಡ್ತಾ ಇದ್ದಾವೆ. ಜೈ ಕರ್ನಾಟಕ ಪ್ರೀಮಿಯರ್ ಲೀಗ್ ಆ ಪಂದ್ಯಾಕೂಟದ ಬಳಿಕ
ಆ ನಂತರದ ದಿನಗಳಲ್ಲೇ 5, 6 ಮತ್ತು 7ನೇ ತಾರೀಕು ದಿನದಂದು ಫೆಬ್ರವರಿಯ ಮೊದಲ ವಾರದಲ್ಲೇ ಪಂದ್ಯಾಕೂಟ ವಿಜಯನಗರದ ಬಾಲಗಂಗಾಧರ ಸ್ವಾಮೀಜಿ ಅರ್ಥಾತ್ ನ್ಯೂ ಪಬ್ಲಿಕ್ ಮೈದಾನದಲ್ಲಿ ಸಾಗಿ ಬರ್ತಾ ಇದೆ. ಬಾಲಗಂಗಾಧರ ಸ್ವಾಮೀಜಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀ ಶ್ರೀ ಪ್ರಕಾಶನಾಥ ಸ್ವಾಮೀಜಿಗಳ ಜನ್ಮದಿನದ ಪ್ರಯುಕ್ತವಾಗಿ ಕೆಂಪೇಗೌಡ ಟ್ರೋಫಿ 2017ರ ಪಂದ್ಯಾಕೂಟಕ್ಕಾಗಿ 2 ಲಕ್ಷ ನಗದು ಬಹುಮಾನವನ್ನು ಆ ಒಂದು ಸಂಸ್ಥೆ ಅರ್ಥಾತ್ ಪ್ರಜಾ ಸುರಕ್ಷಾ ಚಾರಿಟಬಲ್ ಟ್ರಸ್ಟ್ ಇವರ ಸಹಯೋಗದ ಮಟ್ಟಿಗೆ ಆ ಒಂದು ಪಂದ್ಯಾಕೂಟ ಏರ್ಪಡಿಸುವ ಮುಖಾಂತರವಾಗಿ 2 ಲಕ್ಷ ನಗದು ಬಹುಮಾನವನ್ನು ವಿಜಯನಗರದ ನ್ಯೂ ಪಬ್ಲಿಕ್ ಮೈದಾನದಲ್ಲಿ ಕೊಡಮಾಡುವ ಸಿದ್ಧತೆಗಳಿಗೆ ಎಲ್ಲ ರೀತಿಯಲ್ಲೂ ಕೂಡ ಆ ಒಂದು ಸಂಸ್ಥೆ ಸರ್ವ ಸಿದ್ಧತೆಯನ್ನು ಕಂಡುಕೊಂಡಿದೆ. ಹೆಚ್ಚಿನ ವಿವರಗಳಿಗೆ ದಯಮಾಡಿ ನಮ್ಮ ಮುಖ್ಯ ವೇದಿಕೆಯನ್ನು ಕಾಣಬೇಕಾಗಿ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾವೆ. ಇದೀಗ ಎರಡು ತಂಡದ ಆಟಗಾರನ BBMP ಸದಸ್ಯರಾದಂಥ ನಾರಾಯಣ ರಾಜರವರು, ಮುತ್ತಪ್ಪಣ್ಣನವರು, ಅದೇ ರೀತಿ ಬಿಳೆಕಳ್ಳಿ ರಮೇಶ್ ರವರು ಪರಿಚಯವನ್ನು ಮಾಡಿಕೊಡೋ ಮೂಲಕ ಅವರಿಗೆ ಶುಭಾಶಯವನ್ನು ತಿಳಿಸಿದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಜನಮೆಚ್ಚಿನ ನಾಯಕರಾದಂಥ ಶಾಸಕರು ಆದಂಥ ಸತೀಶ್ ರೆಡ್ಡಿರವರು ಆಗಮಿಸಲಿದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ದಯಮಾಡಿ ಅಂಕಣದಲ್ಲಿ ಪ್ರೇಕ್ಷಕರು ತಮಗಾಗಿ ಭೋಜನದ ವ್ಯವಸ್ಥೆಯನ್ನು ಸಹ ಹಮ್ಮಿಕೊಂಡಿದ್ದೇವೆ. ದಯಮಾಡಿ ಯಾರು ಊಟ ಮಾಡಿಲ್ಲ ಊಟ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೇವೆ. ಅದೇ ರೀತಿ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಳ್ಳಲಿಕ್ಕೆ ಬಯಸುವವರು ಇದು ಕಡೆಯ 20 ನಿಮಿಷಗಳ ಕಾಲ ಅವಕಾಶ ಇರುತ್ತೆ. 20 ನಿಮಿಷದೊಳಗೆ ತಮ್ಮ ರಕ್ತವನ್ನು ದಾನ ಮಾಡಬಹುದು ಅಂತ ಸಹ ಕೇಳ್ಕೊತಾ ಇದ್ದೇನೆ. ಎರಡು ತಂಡದ ಆಟಗಾರರಿಗೆ ಶುಭಾಶಯವನ್ನು ತಿಳಿಸುತ್ತಾ ವೇದಿಕೆಯ ಬಳಿ ಬರ್ತಾ ಇದ್ದಾರೆ ನಮ್ಮ BBMP ಸದಸ್ಯರಾದಂಥ ನಾರಾಯಣ ರಾಜ್ರವರು ಹಾಗೂ ರಾಜ್ಯದ ಕಾರ್ಯಕಾರಿಣಿ ಸದಸ್ಯರಾದಂಥ ಮುತ್ತಪ್ಪಣ್ಣನವರು, ಅದೇ ರೀತಿ ಬಿಳೆಕಳ್ಳಿಯ ರಮೇಶ್ ರವರು, ಭಾಸ್ಕರ್ ರವರು ಎಲ್ಲರೂ ಸಹ ಆಟಗಾರರಿಗೆ ಶುಭಾಶಯನ ಹೇಳಿ ಮತ್ತೆ ವೇದಿಕೆ ಮೇಲೆ ಆಸೀನರಾಗ್ತಾ ಇದ್ದಾರೆ. ಧನ್ಯವಾದಗಳು. ಧನ್ಯವಾದಗಳು ಸರ್. ಮೋದಿ ಟ್ರೋಫಿ 2017ರ ಅಂತಿಮ ದಿನದ ಪಂದ್ಯಾಟ ಅಂಕಗಳ ಭಾಗದಲ್ಲಿ ಸಾಗುವ ನಿಟ್ಟಿನಲ್ಲಿ ಈಗಾಗಲೇ 32ರ ಕನಿಷ್ಠ ಮೊತ್ತವನ್ನು ದಾಖಲಾಗಿರ್ತಕ್ಕಂಥ ಚೆನ್ನೈನ ವರ್ಷಾ ವಾರಿಯರ್ಸ್ ತಂಡ ಇಲ್ಲಿ ಗೆಲುವಿಗಾಗಿ ಸಾಕಷ್ಟು ಪರಿಶ್ರಮವನ್ನೇ ಕಾಣಬೇಕಾಗಿದೆ. ಆ ಗೆಲುವನ್ನು ಕಾಣಬೇಕಾದ್ರೆ ಬಹುಶಃ ತನ್ನೆಲ್ಲ ಅನುಭವದ ದಾರಿಯನ್ನು ಎರೆದರೆ ಮಾತ್ರ ಕಟ್ಟ ಕಡೆಯ ಎಸೆದವರೆಗೂ ಪಂದ್ಯಾಟವನ್ನು ಮುಂದಡಿಸುವ ಪ್ರಯತ್ನವನ್ನು ಮಾಡಬಹುದು. ಆ ಒಂದು ವಿಚಾರ ತಲೆ ಕೆಳಗಾದರೆ ನಿಸ್ಸಂಶಯವಾಗಿ ಫ್ರೆಂಡ್ಸ್ನ ಆರಂಭಿಕ ಆಟಗಾರ ಆಗಿರ್ತಕ್ಕಂಥ ವಿನೋದ್ ಒಂದೆಡೆಯಲ್ಲಿ, ಅಜಾರ್ ಒಂದೆಡೆಯಲ್ಲಿ ಕಳೆದ ಪಂದ್ಯಾಟದಲ್ಲಿ ಬಹುಶಃ ರೋಚಕದೆಡೆಗೆ ಪಂದ್ಯಾಟವನ್ನು ಜಯಿಸುವ ಮುಖೇನ ಅಜಾರ್ ಇಲ್ಲಿ ಫ್ರೆಂಡ್ಸ್ ಬೆಂಗಳೂರಿಗೆ ಪಂದ್ಯಾಟವನ್ನು ವರ್ಗಾಯಿಸುವ ಮುಖೇನ ಕ್ವಾರ್ಟರ್ ಫೈನಲ್ಗೆ ಎಂಟ್ರಿಯನ್ನು ಮಾಡುವ ಪ್ರಯತ್ನದೆಡೆಗೆ ಸಫಲತೆಯನ್ನು ಕೂಡ ಕಂಡಿದ್ರು. ಆ ವಿಚಾರದ ಮಟ್ಟಿಗೆ ಅಂಕಗಳ ಭಾಗದಲ್ಲಿ 32ರ ಚೇಸಿಂಗ್ ಕಟ್ಟ ಕಡೆಯ ಕ್ವಾರ್ಟರ್ ಫೈನಲ್ ಪಂದ್ಯಾಟ ಸಾಗಿ ಬರ್ತಾ ಇದೆ. ಆರಂಭಿಕ ನಿಲುವಿನ ಆಟಗಾರಾಗಿ ಅಂಕಗಳ ಭಾಗದಲ್ಲಿ ವಿನೋದ್ ಒಂದೆಡೆಯಲ್ಲಿದ್ದರೆ ಅಜಾರ್ ಮತ್ತೊಂದೆಡೆಯಲ್ಲಿ ಸ್ಟ್ರೈಕನ್ನು ಕಂಡುಕೊಳ್ಳುವ ಪ್ರಯತ್ನವನ್ನು ಮಾಡಿದ್ರೆ ಮುತ್ತು ಬಹುಶಃ ಇಲ್ಲಿ ಎಸೆದುಗಾರಿಕೆಯನ್ನು ಕಂಡುಕೊಳ್ತಾ ಇದ್ದಾರೆ. ಕ್ಷಮಿಸಿ, ಸ್ಟೀಫನ್ ಎಸ್ಗಾರಿಕೆಯಲ್ಲಿ ಬೌಲಿಂಗ್ನ ವಿಚಾರಕ್ಕಾಗಿ ಸ್ಟೀಫನ್ ಬರ್ತಾ ಇದ್ದಾನೆ. ಸ್ಟ್ರೈಕ್ನ ವಿಚಾರದಲ್ಲಿ ಆರಂಭಿಕ ಸುತ್ತಿನ ಪಂದ್ಯಾಟದಲ್ಲಿ ಬಹುಶಃ ಶ್ರೇಷ್ಠ ಮಟ್ಟದ ಹೊಡೆತಗಾರಿಕೆಯ ಮುಖಾಂತರವಾಗಿ ಗಮನ ಸೆಳೆದಂಥ ವಿನೋದ್ ಸ್ಟ್ರೈಕ. ಜಾನ್ ಮೇರಿ ತಾಟ ಆರಂಭಿಕ ಹಂತದಲ್ಲೇ ಬಹುಶಃ ಇಲ್ಲಿ ವಿನೋದ್ ತಟ್ಟಿ ಮುಟ್ಟಿ ಓಡುವ ಮುಖಾಂತರವಾಗಿ ಸ್ಟೀಫನ್ ದಾಳಿಯ ಎಸ್ಗಾರಿಕೆಯ ಮುಖಾಂತರವಾಗಿ ತನ್ನ ಖಾತೆ ಆರಂಭವನ್ನು ಕಾಣ್ತಾ ಇದ್ದಾನೆ. ಫ್ರೆಂಡ್ಸ್ ಬೆಂಗಳೂರು ಖಾತೆ ಕೂಡ ಆರಂಭವನ್ನು ಕಾಣ್ತಾ ಇದೆ 1ರ ಮುಖಾಂತರವಾಗಿ. ಅಜಾರ್ ಈ ಬಾರಿ ಸ್ಟ್ರೈಕರ್ನ ಕಂಡುಕೊಂಡ್ರೆ 32ರ ಕನಿಷ್ಠ ಮೊತ್ತವನ್ನು ಚೇಸ್ ಮಾಡುವ ಪ್ರಕ್ರಿಯೆ ಬಹುಶಃ ಇಲ್ಲಿ ಫ್ರೆಂಡ್ಸ್ ಬೆಂಗಳೂರು ಮುಖಾಂತರವಾಗಿ ಸಾಗಿ ಬರ್ತಾ ಇದೆ.
8 ಓವರ್ಗಳ ನಿಗದಿತ ದ್ವಿತೀಯ ಸೆಷನ್ ಮುಖಾಂತರವಾಗಿ. ಜಾನ್ ಮೇ ಆಚಾ ಸುಂದರತೆ ಇದರ ಮೂಲಕ ಬಹುಶಃ ಪಾಯಿಂಟ್ ಭಾಗದಲ್ಲಿ ಸುಂದರತೆ ಆಟವನ್ನು ಆಡುವ ಪ್ರಯತ್ನವನ್ನು ಮಾಡಿದ ತಮ್ಮದೇ ಅಜಾರ್ ಬಂದಷ್ಟು ಬೇಗದಲ್ಲಿ ಖಾತೆಯನ್ನು ಆರಂಭ ಮಾಡುವ ಮುಖಾಂತರವಾಗಿ ಬಹುಶಃ ಇಲ್ಲಿ ಒಂದರ ಬದಲಾಗಿ ಅವಳಿ ಅವರ ಸೇರ್ಪಡೆ ಕಾಣುವ ವಿಚಾರವನ್ನು ಕಂಡ್ರೆ 32ರ ಕನಿಷ್ಠ ಮೊತ್ತವನ್ನು ಚೇಸ್ ಮಾಡ್ತಿದ್ದಾರೆ ಫ್ರೆಂಡ್ಸ್ ಬೆಂಗಳೂರು. ಇಲ್ಲಿ ಒಟ್ಟಾರೆ ತಂಡದ ಗಳಿಕೆ 3 ರನ್ನಿಗೆ ಸಾಕ್ತಾ ಇದೆ ಆರಂಭಿಕ ಓವರ್ನಲ್ಲಿ. ರಿವರ್ಸ್ ಸ್ವೀಪ್ ಪಕ್ಕ ಪರ್ಫೆಕ್ಟ್ ಶಾಟ್ನ ಮುಖಾಂತರವಾಗಿ ಸಾಕ್ತಾ ಇದೆ ಚೆಂಡು. ಬಹುಶಃ ಥರ್ಡ್ ಮ್ಯಾನ್ ಮುಖಾಂತರವಾಗಿ ಆ ವಿಚಾರವನ್ನು ಕಂಡ್ರೆ ಮಗದೊಮ್ಮೆ 1ರ ಬದಲಾಗಿ 2 ಔಟ್ಸ್ಗಳಲ್ಲಿ ಅಂಕಿಅಂಶ ಪಟ್ಟಿಗೆ ಸೇರ್ಪಡೆ ಎಲ್ಲ ಕಂಡುಕೊಳ್ತಾ ಇದೆ. ಒಟ್ಟಾರೆಯಲ್ಲಿ ಆರಂಭಿಕ ಓವರ್ನಲ್ಲಿ 5ರ ಸಾಕ್ತಾ ಇದೆ ತಂಡದ ಗಳಿಕೆ. ರಿವರ್ಸ್ ಸ್ವೀಪ್ ಆಕರ್ಷಕವಾಗಿರ್ತಕ್ಕಂಥ ರಿವರ್ಸ್ ಸ್ವೀಪ್ ಬಹುಶಃ ಕವರ್ ಪಾಯಿಂಟ್ ಕೆಳಗೆ ಚೆಂಡು ತಳ್ಳುವ ಪ್ರಯತ್ನವನ್ನು ಕಂಡ್ರೆ 1ರ ಹೆಚ್ಚುವರಿ ಓಟ ಅಂಕಿಅಂಶ ಪಟ್ಟಿಗೆ ಸೇರ್ಪಡೆ ಕಂಡುಕೊಳ್ತಾ ಇದೆ. 6 ಔಟ್ಸ್ಗಳು ಆರಂಭಿಕವಾಗಿರ್ತಕ್ಕಂಥ ಓವರ್ನ ಚಾಲ್ತಿಯಲ್ಲಿ ಈ ಒಂದು ಪಂದ್ಯಾಕೂಟ ಬಹುಶಃ ಗಮನಿಸಿ ಕ್ರೀಡಾ ಮಾಸ್ಟರ್. ಆರಂಭವಾಗಿರ್ತಕ್ಕಂಥ ಆರಂಭಿಕ ಓವರ್ ತರುವಾಯ ದ್ವಿತೀಯ ಓವರ್ನ ಚಾಲ್ತಿಯಲ್ಲಿ ಬಹುಶಃ ಅಜಾರ್ ವಿನೋದನ ಹೆಚ್ಚುವರಿ ಓಟದ ಮುಖಾಂತರವಾಗಿ ಫ್ರೆಂಡ್ಸ್ ಬೆಂಗಳೂರು ತಂಡ ಇಲ್ಲಿ ವಿಜಯದ ವಿಚಾರಕ್ಕಾಗಿ ಬಹಳಷ್ಟು ಸುಲಲಿತವಾಗಿರ್ತಕ್ಕಂಥ ಆಟವನ್ನು ಅಂಕಗಳ ಭಾಗದಲ್ಲಿ ಮಾಡ್ತಾ ಇದ್ದಾರೆ. ಇತರ ಮಧ್ಯೆ ಇಲ್ಲಿ ಆರಂಭಿಕ ಓವರ್ನ ಕಡೆಯ ಸೆತ ವಿನೋದ್ ಬೌಂಡ್ರಿಯನ್ನು ಸಿಡಿಸಿದ್ರೆ ಬಹುಶಃ ಶಾರ್ಟ್ ಆಗಿರ್ತಕ್ಕಂಥ ಎಸ್ಕಾರಿಕೆ ಮುಖಾಂತರವಾಗಿ ಅಜಾರ್ ಇಲ್ಲಿ ಬೌಂಡ್ರಿಯನ್ನು ಮಿಡ್ ವಿಕೆಟ್ ಮುಖಾಂತರವಾಗಿ ಸಿಡಿಸಿದ್ರೆ ತಂಡದ ಒಟ್ಟಾರೆ ಗಳಿಕೆಯಲ್ಲಿ 14ಕ್ಕೆ ಬಹುಶಃ ಏರಿಕೆಯನ್ನು ಕಾಣ್ತಾ ಇದೆ. ಇದರ ಮಧ್ಯೆ ಬೀಸುವ ಪ್ರಯತ್ನ ನೆಚ್ಚ ನೇರ ಹೊಡೆದ ಸೀಮಾರಕ್ಕೆ ಹೊರಭಾಗದ ಅಂಚಿಗೆ 6 ಔಟ್ಸ್ಗಳು. ಮೊಟ್ಟ ಮೊದಲ ನೆಟ್ಟ ನೇರ ಮುಖಾಂತರವಾಗಿ ಸಿಡಿದಂಥ ಮೊದಲ ಸಿಕ್ಸರ್ ಇದು. ಗಾಳಿಯ ವಿರುದ್ಧ ದಿಕ್ಕಿಗೆ ನಿನ್ನೆಯ ದಿನದಿಂದ ಇಂದಿನ ದಿನದವರೆಗೂ ಸಾಕ್ತಾ ಇರ್ತಕ್ಕಂಥ ಪಂದ್ಯಾಟದಲ್ಲಿ ಅಜಾರ್ ದಾಳಿನ ಮುಖಾಂತರವಾಗಿ ಚಿಮ್ಮಿರ್ತಕ್ಕಂಥ ಭರ್ಜರಿ ಆರಂಭಿಕ ಸಿಕ್ಸ. ಬಹುಶಃ ಬ್ಯಾಟ್ನ ಹೊರಾಂಚನ ಸವರ್ತಾ ಇದೆ. ಗೂಟದ ಹಿಂಬದಿಯಲ್ಲಿ ಭದ್ರ ಬಗಸು ಕಾಣುವ ಮುಖಾಂತರವಾಗಿ ಅಜಾರ್ ನಿರ್ಗಮನ. 2 ದಿನಗಳ ಕ್ರಿಕೆಟ್ ಪಂದ್ಯಾಟ ಸಾಕ್ತಾ ಇರ್ತಕ್ಕಂಥ ವಿಚಾರಕ್ಕಾಗಿ ನೆಟ್ಟ ನೇರ ಹೊಡೆತಗಳ ಮುಖಾಂತರವಾಗಿ ಮೊಟ್ಟ ಮೊದಲ ಸಿಕ್ಸರ್ ಸಿಡಿದ ಆಟಗಾರ ಈ ಅಜಾರ್. ಈತನ ಮಧ್ಯೆ ಪರಿವರ್ತನೆಗೊಂಡ್ರೆ ಆರಂಭಿಕ ವಿಕೆಟ್ನ ಆಘಾತವನ್ನು ಕಂಡುಕೊಳ್ತಾ ಇದೆ ಫ್ರೆಂಡ್ಸ್ ಬೆಂಗಳೂರು ಅಜಾರ್ ಮುಖಾಂತರವಾಗಿ. ಹಾಗೇನೆ ಎಲ್ಲ ದಯಮಾಡಿ ಫ್ರೆಂಡ್ಸ್ ಬೆಂಗಳೂರು ತಂಡದ ಇನ್ನೋರ್ವ ಬ್ಯಾಟ್ಸ್ಮನ್ ರೇಣುರವರೇ ದಯಮಾಡಿ ಬೇರೆ ಬ್ಯಾಟ್ಸ್ನ ಕೈ ಕಳಿಸ್ಬೇಕು. ರಾಜೀವ ಅಲ್ಲಿ ಊಟದಲ್ಲಿ ಈಗಾಗಲೇ ಮಾಡುವ ಹಂತದಲ್ಲಿ ತಲ್ಲೀನರಾಗಿದ್ದಾರೆ. ದಯಮಾಡಿ ಸಹಕರಿಸಿ ಬೇರೆ ಆಟಗಾರನಿಗೆ ಅಂಕಗಳ ಒಳಭಾಗದ ಪ್ರವೇಶ ಕಾಣುವಂಥ ವಿಚಾರವನ್ನು ಮಾಡಬೇಕು. ತಂಡದ ಒಟ್ಟಾರೆ ಗಳಿಕೆಯಲ್ಲಿ 20 ಔಟ್ಸ್ಗಳು 32ರ ಅವಕಾಶವನ್ನು ಕಾಣಬೇಕಾಗಿರ್ತಕ್ಕಂಥ ಫ್ರೆಂಡ್ಸ್ ಬೆಂಗಳೂರು. ಹಾಗೆಯೇ ಎಲ್ಲ ಕ್ರಿಕೆಟ್ ಸಂಸ್ಥೆಗಳಿಗೆ ನಾವಿಲ್ಲೊಂದು ಸೂಚನೆ ಕೂಡ ಮಾಡ್ತಾ ಇದ್ದಾವೆ. ಬಾಲಗಂಗಾಧರ ಸ್ವಾಮೀಜಿ ಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀ ಶ್ರೀ ಪ್ರಕಾಶನಾಥ ಸ್ವಾಮೀಜಿಗಳ ಜನ್ಮದಿನದ ಪ್ರಯುಕ್ತ ವಿಜಯನಗರದ ನ್ಯೂ ಪಬ್ಲಿಕ್ ಮೈದಾನದಲ್ಲಿ 2 ಲಕ್ಷ ನಗದು ಬಹುಮಾನ ಜೈ ಕರ್ನಾಟಕ ಜಾನ್ಮೆ ಆಚಾ ನದೀಮಾ ಬಂದಷ್ಟು ಬೇಗ ಖಾತೆಯನ್ನು ಆರಂಭವನ್ನು ಮಾಡ್ತಾ ಇದ್ದೇನೆ. ತನ್ನ ಮಧ್ಯೆ ಇಲ್ಲಿ ಜೈ ಕರ್ನಾಟಕ ಪ್ರೀಮಿಯರ್ ಲೀಗ್ ಮುಕ್ತಾಯದ ದಿನವೇ ಮರುದಿನ 5, 6, 7ನೇ ತಾರೀಕಿನಂದು ವಿಜಯನಗರದ ನ್ಯೂ ಪಬ್ಲಿಕ್ ಮೈದಾನದಲ್ಲಿ 2 ಲಕ್ಷ ನಗದು ಬಹುಮಾನವನ್ನು ಕೊಡಮಾಡುವಂಥ ವ್ಯವಸ್ಥೆ ಸಾಗ್ತಾ ಇದೆ. ಈ ಒಂದು ಪ್ರಯತ್ನಕ್ಕಾಗಿ ಪ್ರಜಾ ಸುರಕ್ಷಾ ಚಾರಿಟಬಲ್ ಟ್ರಸ್ಟ್ ಆ ಒಂದು ಸಹಯೋಗದ ಮಟ್ಟಿಗೆ ಈ ಒಂದು ಪಂದ್ಯಾಟ ಸಾಗ್ತಾ ಇದೆ. ದಯಮಾಡಿ ಎಲ್ಲ ಕ್ರೀಡಾಸಕ್ತ ತಂಡಗಳು ನಮ್ಮ ಮುಖ್ಯ ವೇದಿಕೆಯನ್ನು ಕಾಣಬೇಕಾಗಿ ಕೇಳ್ಕೊಳ್ತಾ ಇದ್ದಾವೆ. ಹಾಗೆಯೇ ಕ್ರೀಡಾ ಪ್ರೇಕ್ಷಕರಲ್ಲಿ ಒಂದು ವಿನಂತಿ, ಇಲ್ಲಿ ಯಾವುದೋ ಬೈಕ್ನ ಕೀ ಸಿಕ್ಕಿದೆ, ದಯಮಾಡಿ
ಈ ಒಂದು ಕೀಯನ್ನು ತೆಗೆದುಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದಾವೆ. ಎರಡು ಓವರ್ನ ಮುಕ್ತಾಯದ ಬಳಿಕ ತಂಡದ ಒಟ್ಟಾರೆ ಗಳಿಕೆಯಲ್ಲಿ 21 ಓಟ್ಸ್ಗಳು 21. ಕಾರ್ತಿಕ್ ಎಸೆತಗಾರಿಕೆಯನ್ನು ಕಂಡ್ರೆ ಕ್ಷೇತ್ರ ರಕ್ಷಣೆಯಲ್ಲಿ ಬಹುಶಃ ಇಲ್ಲಿ ವೈಫಲ್ಯತೆಯನ್ನು ಕಾಣ್ತಾ ಇದೆ. ಚೆನ್ನೈನ ವರ್ಷ ವಾರಿಯರ್ಸ್ ಕನಿಷ್ಠ ಮೊತ್ತವನ್ನು ಲೋ ಸ್ಕೋರಿಂಗ್ ಮ್ಯಾಚನ್ನು ಈತನ ಮಧ್ಯೆ ಬಿಟ್ಕೊಡುವ ಪ್ರಯತ್ನಕ್ಕಾಗಿ ಅಂಕಗಳ ಭಾಗದಲ್ಲಿ ಬಹುಶಃ ಪಂದ್ಯಾಟವನ್ನು ಬಿಟ್ಟಂತೆ ಆಟವನ್ನು ಆಡ್ತಾ ಇದೆ. ಕನಿಷ್ಠ ಮೊತ್ತ ಗರಿಷ್ಠ ಮೊತ್ತದ ಒತ್ತಡವನ್ನು ಹೇರುವ ಪ್ರಯತ್ನ ಬಹುಶಃ ಈ ಹಂತದಲ್ಲಿ ಸಾಗ್ತಾ ಇಲ್ಲ. ಬಹುಶಃ ಇಲ್ಲಿ ಆರಂಭಿಕ ಹಂತದಲ್ಲಿ ಅಜಾರ್ ನಿರ್ಗಮನದ ಬಳಿಕ ಅಂಕ ಒಳಭಾಗದಲ್ಲಿ ನದೀಮ್ ಪ್ರವೇಶವನ್ನು ಕಂಡ ಬಳಿಕ ವಿನೋದನ ಜೊತೆಗೂಡಿ ಬಹುಶಃ ಪಂದ್ಯಾಟವನ್ನು ವಿಜಯದಳಿಗೆ ಸೇರಿಸುವ ಎಲ್ಲ ಲಕ್ಷಣಗಳು ಕೂಡ ಸಾಗ್ತಾ ಇದೆ. ತಮ್ಮದೇ ರಿವರ್ಸ್ ಸ್ವೀಪ್ನ ಮುಖಾಂತರವಾಗಿ ಆಕರ್ಷಕ ನಿಲುವಿನ ಹೊಡೆತ ಬಹುಶಃ ಸೀಮಾ ರೇಖೆಯ ಒಳಭಾಗದ ಅಂಚಿಗೆ ಆನ್ ಪಿಚ್ ಬೌಂಡ್ರಿ ಆಗುವ ಮುಖೇನ ಇಲ್ಲಿ ವಿನೋದ್ ದಾಂಡು ಹೆಚ್ಚುವರಿಯಾಗಿ ತನ್ನ ಬೌಂಡ್ರಿ ಸಿಕ್ಸರ್ ನ ಸಮೇತ ಪಂದ್ಯಾಟ ಮುನ್ನಡೆಯನ್ನು ಕಾಣ್ತಾ ಇದೆ. 30 ಓಟ್ಸ್ಗಳು ಮೂರನೇ ಓವರ್ನ ಚಾಲ್ತಿಯಲ್ಲಿದೆ. 2 ಎಸೆತಗಳು ಬಾಕಿ ಉಳಿತಾ ಇದೆ. 2ರ ಅವಶ್ಯಕತೆ ಬಾಕಿ ಇದೆ ಗೆಲುವಿಗಾಗಿ. ಬೀಸುವ ಹಂತ ತನ್ನ ಮೂಲಕ ಯಾವುದೇ ರೀತಿಯ ಓಟ್ಗಳು ಬರ್ತಾ ಇಲ್ಲ. ಆ ಮುಖಾಂತರವಾಗಿ ಇಲ್ಲಿ ಡೇಟೆಡ್ ಆಗಿ ಪರಿವರ್ತನೆಗೊಳ್ತಾ ಇದೆ. 3ನೇ ಓವರ್ನ ಅಂತಿಮ ಎಸೆತ ಬಾಕಿ ಉಳಿತಾ ಇದೆ. ಲಾಸ್ಟ್ 2 ರನ್ಸ್ ರಿಕ್ವೈರ್. 2 ಓಟ್ಗಳ ಅವಶ್ಯಕತೆ ಇದೆ ಗೆಲುವಿಗಾಗಿ. ಬೀಸುವ ಹಂತ ಈ ಬಾರಿ ಕೂಡ ಕೈ ಕೊಡ್ತಾ ಇದೆ. ಆ ಪ್ರಯತ್ನ ಕಂಡ ಬಳಿಕ ಇಲ್ಲಿ ಓವರ್ನ ಮುಕ್ತಾಯದ ಬಳಿಕ ತಂಡದ ಒಟ್ಟಾರೆ ಗಳಿಕೆಯಲ್ಲಿ 30 ಓಟ್ಸ್ಗಳು 33ರ ಅವಕಾಶವನ್ನು ಕಾಣಬೇಕಾಗಿರ್ತಕ್ಕಂಥ ಫ್ರೆಂಡ್ಸ್ ಬೆಂಗಳೂರು ಇನ್ನೂ ಕೂಡ 30 ಎಸೆತಗಳ ಮುಂದೆ ಗೆಲುವಿಗಾಗಿ 3ರ ಅವಕಾಶವಿದೆ. 30 ಬಾಲ್ಸ್ 3 ರನ್ಸ್ ರಿಕ್ವೈರ್. ಅಪ್ಪು ಮೂರು ರನ್ಗಳ ಅವಕಾಶವನ್ನು ಕಾಣಬೇಕಾದ ಸಂದರ್ಭಕ್ಕಾಗಿ ನದೀಮ್ ಮಿಡ್ ವಿಕೆಟ್ ವಿಭಾಗದಲ್ಲಿ ಬಹುಶಃ ಬೀಸುವ ಪ್ರಯತ್ನವನ್ನು ಮಾಡಿದರು. ಆ ವಿಚಾರವನ್ನು ಕಂಡ ಬಳಿಕ ಇಲ್ಲಿ ಬೌಂಡ್ರಿಯ ಸೇರ್ಪಡೆ ಕಂಡ್ರೆ ವಿನೋದ್ ನದೀಮನ ಜೊತೆ ಆಟದ ಮುಖಾಂತರವಾಗಿ ಇಲ್ಲಿ ಏಕಪಕ್ಷೀಯವಾಗಿ 32 ರನ್ಗಳ ಚೇಸಿಂಗ್ ಮಾಡುವ ಅವಧಿಗೆ ಫ್ರೆಂಡ್ಸ್ ಬೆಂಗಳೂರು ಕಟ್ಟಕಡೆಯ ಲೀಗ್ ಅರ್ಥಾತ್ ಈ ಕ್ವಾರ್ಟರ್ ಫೈನಲ್ ಹಂತದ ಪಂದ್ಯಾಟವನ್ನು ಗೆಲ್ಲುವ ಮುಖೇನ ಸೆಮಿಫೈನಲ್ ಹಂತಕ್ಕೆ ತನ್ನ ವ್ಯವಸ್ಥೆಯನ್ನು ಜಾರಿ ಮಾಡಿಕೊಳ್ತಾ ಇದೆ. ಆ ಒಂದು ವಿಚಾರದ ಮಟ್ಟಿಗೆ ದೂರದ ಚೆನ್ನೈನ ತಂಡ ಅಂಕ ಒಳಭಾಗದ ಒಟ್ಟಿಗೆ ಆಗಮಿಸುವ ಮುಖಾಂತರವಾಗಿ ಸಾಕಷ್ಟು ಉತ್ತಮವಾದ ಆಟವನ್ನು ಆಡಿತ್ತು. ಅವರಿಗೆ ಬಹುಶಃ ಸೋಲಿನ ವಿಚಾರಕ್ಕಾಗಿ ವಿದಾಯವನ್ನು ಹೇಳ್ತಾ ಇದ್ದಾವೆ. ಅದರಲ್ಲೂ ಸಹ ಅವರಿಗೆ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದಾವೆ. ನಮ್ಮ ಈ ಒಂದು ಪಂದ್ಯಾಕೂಟಕ್ಕಾಗಿ ಆಗಮಿಸಿ ಭಾಳಷ್ಟು ಉತ್ತಮವಾದ ಆಟವನ್ನು ಆಡತಕ್ಕಂಥ ಚೆನ್ನೈ ವರ್ಷ ವಾರಿಯರ್ಸ್ಗೆ ನಾವು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾವೆ. ಹಾಗೆಯೇ ಇಲ್ಲಿ ಫ್ರೆಂಡ್ಸ್ ಬೆಂಗಳೂರು ತಂಡ ಆರಂಭಿಕ ಹಂತದಲ್ಲಿ ಈಗಾಗಲೇ ಕಟ್ಟಕಡೆ ಕ್ವಾರ್ಟರ್ ಫೈನಲ್ ಪಂದ್ಯಾಟವನ್ನು ಗೆಲ್ಲುವ ಮುಖೇನ ಸೆಮಿಫೈನಲ್ಗೆ ಕಟ್ಟಕಡೆ ತಂಡವಾಗಿ ಹೊರಹೊಮ್ಮಿದ್ರೆ ಆ ತಂಡ ಬಹುಶಃ ಜೈಗಳ ಬೃಹತ್ಸವವನ್ನು ಕಾಣಬೇಕಾಗಿದೆ. ಫ್ರೆಂಡ್ಸ್ ಬೆಂಗಳೂರು ಈಗಾಗಲೇ ಇಲ್ಲಿ ಅದೃಷ್ಟ ನಾಣಿ ಚಿಮ್ಮಿಕೆಯನ್ನು ಗೆದ್ದಿರ್ತಕ್ಕಂಥ SZCC ಬಹುಶಃ ಪಂದ್ಯಾಟವನ್ನು ಕಳ್ಕೊಂಡಿರ್ತಕ್ಕಂಥ ಚೆನ್ನೈ ನಾಯಕ ಬಂದು ಈ ಪಂದ್ಯಾಕೂಟದಲ್ಲಿ ಭಾಗವಹಿಸಿದ್ದಕ್ಕಾಗಿ ಪಾರ್ಟಿಸಿಪೇಷನ್ ಅವಾರ್ಡ್ ಪಡ್ಕೊಳ್ತಾ ಇದ್ದಾರೆ. ಒಂದು ಸೋಲಿನ ಹಿಂದೆ ಮತ್ತೆ ಗೆಲುವು ತಮ್ಮದಾಗಲಿ ಎನ್ನುವ ಶುಭ ಹಾರೈಕೆ ನುಡಿಗಳನ್ನು ಸಲ್ಲಿಸುತ್ತಾ